ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಹಾಗೇನೆ ಜೊತೆಗೆ ಲೋಕಸಭಾ ಉಪ ಚುನಾವಣೆಯ ಜೊತೆಗೆ ವಿಧಾನಸಭಾ ಬೈ ಎಲೆಕ್ಷನ್ ಬಗ್ಗೆ ದಿನಾಂಕವನ್ನ ನಿಗದಿ ಮಾಡಿದೆ. ಎಷ್ಟಕ್ಕೆ ನಡೆಯುತ್ತೆ ಚುನಾವಣೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ನಾಯಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅಶ್ವಥ್ ನಾರಾಯಣ್ ಅವರೇ. ನಮಸ್ತೆ ಮೇಡಮ್, ಹೇಳಿ, ಯಾವ ರೀತಿಯಾದಂತಹ ಪ್ರಿಪರೇಷನ್ ನಡೀತಾ ಇದೆ? ಈಗಾಗಲೇ ದಿನಾಂಕ ಕೂಡ ನಿಗದಿಯಾಗಿದೆ. ನವೆಂಬರ್ 3ಕ್ಕೆ ಲೋಕಸಭಾ ಬೈ ಎಲೆಕ್ಷನ್ ಹಾಗೇನೆ ನವೆಂಬರ್ 12ಕ್ಕೆ ವಿಧಾನಸಭಾ ಬೈ ಎಲೆಕ್ಷನ್ಗೆ ದಿನಾಂಕ ನಿಗದಿ ಆಗಿದೆ. ಮೇಡಮ್, ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ನಿರಂತರವಾಗಿ ಪಕ್ಷದ ಕಾರ್ಯಕರ್ತನ ಸಕ್ರಿಯವಾಗಿ ಇಟ್ಟಿರುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ತಿಂಗಳು 29ನೇ ತಾರೀಕು ಬಿಜೆಪಿಯ ವಿಶೇಷ ಸಭೆಯನ್ನ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ ಸಭೆ ಆಗಿದೆ. ಪಕ್ಷದ ಸಂಘಟನಾತ್ಮಕ ಚುನಾವಣೆ, ಲೋಕಸಭೆ ಚುನಾವಣೆ ಮತ್ತು ಉಪ ಚುನಾವಣೆಗಳ ಬಗ್ಗೆನೂ ಸಹ ಅಲ್ಲಿ ಚರ್ಚೆ ಆಯ್ತು, ಬಹಳ ಗಂಭೀರವಾದ ಚರ್ಚೆ. ಮತ್ತೆ ಮುಂದೆ ನಡೀತಕ್ಕಂತ 2 ವಿಧಾನಸಭಾ ಕ್ಷೇತ್ರಗಳು, 3 ಲೋಕಸಭೆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ, ಪ್ರಬಲವಾದ ಅಭ್ಯರ್ಥಿಗಳನ್ನ ಹಾಕಿಸಿ ಕಣಕ್ಕಿಳಿಸಿ ಗೆಲುವಿನ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನತಕ್ಕಂಥ ಕಾರ್ಯಕರ್ತರಿಗೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ಪ್ರವಾಸನೂ ಸಹ ಹಮ್ಮಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೈ ಎಲೆಕ್ಷನ್ ಅಂತ ಹೇಳಿ ಅಥವಾ ಯಾವುದೇ ರೀತಿಯಲ್ಲಿ ಇದಾಗಿ ಬ್ಯಾಕ್ಔಟ್ ಆಗುವಂತ ಪ್ರಶ್ನೆನೇ ಇಲ್ಲ. ಈಗ ಕಳೆದ ಸರ್ಕಾರದಲ್ಲಿ ಗುಂಡ್ಲುಪೇಟೆ ಮತ್ತೆ ನಂಜನಗೂಡು ಚುನಾವಣೆ ಸಂದರ್ಭದಲ್ಲಿ ಒಂದ್ ಪಾರ್ಟಿ ಚುನಾವಣೆಗೆ ನಿಲ್ಲ, ದೇವೇಗೌಡರು ಪಾರ್ಟಿ JDF ಪಾರ್ಟಿ ಚುನಾವಣೆ ಕ್ಯಾಂಡಿಡೇಟ್ ಹಾಕ್ಲಿಲ್ಲ. ನಾವು ಚುನಾವಣೆಯಲ್ಲಿ ನಿಂತ್ವಿ. ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿದ್ರು ಸಹ ನಾವೊಂದು ನಮ್ಮ ಒಂದು ಪ್ರಬಲವಾದ ವಿರೋಧವನ್ನು ವ್ಯಕ್ತಪಡಿಸಿ ನಾವು ಚುನಾವಣೆಯಲ್ಲಿ ನಾವು ಸೋಲು ಅನುಭವಿಸಿದ್ರು ಸಹ ಮುಂದೆ ನಡೆದಂತ ಚುನಾವಣೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಆ 2 ಕ್ಷೇತ್ರಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ರು. ನಾವು ಸೋಲು ಗೆಲುವನ್ನ ಲೆಕ್ಕಕ್ಕಿಟ್ಕೊಡದೆ ನಾವೊಂದು ಪಕ್ಷದ ಒಂದು ಇದ್ರ ಮೇಲೆ ನಾವು ಚುನಾವಣೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀವಿ. ನಮ್ದೇ ಒಂದು ಸೈದ್ಧಾಂತಿಕದ ಮೇಲೆ ಚುನಾವಣೆಯನ್ನು ನಾವು ಫೇಸ್ ಮಾಡ್ತೀವಿ. ಮತ್ತೆ ಈ ಬಾರಿ ಈ ಸರ್ಕಾರ ಕೇವಲ 120 ದಿನದಲ್ಲಿ ನಡ್ಕೊಂಡಿರ್ತಕ್ಕಂಥ ನೀತಿ ಏನಿದೆ, ಕೇವಲ 4 ತಿಂಗಳಿಗೆ ಸರ್ಕಾರದ ಬಗ್ಗೆ ತುಂಬಾ ಅಸಮಾಧಾನ ಕಂಡು ಬಂದಿರತಕ್ಕಂಥ ರಾಜ್ಯದಲ್ಲಿ ಇದೆ. ಆ ಒಂದು ಅಸಮಾಧಾನದ ಅಲೆಯ ಮೇಲೆ ನಾವು ಚುನಾವಣೆಗೆ ನಾವು ಹೋಗ್ತೀವಿ. ನಮ್ಗೆ ಶಿವಮೊಗ್ಗ ಲೋಕಸಭೆ ಆಗ್ಲಿ, ಬಳ್ಳಾರಿ ಲೋಕಸಭೆ ಆಗ್ಲಿ ನಮ್ಗೇನು ಯಾವುದೇ ರೀತಿಯಲ್ಲಿ ಫೈಟ್ ಇಲ್ಲ. ನಾವಕ್ಕೆ 100ಕ್ಕೆ 100ರಷ್ಟು ಗೆಲ್ತೀವಿ. ಈ ಸಲ ಮಂಡ್ಯ ಲೋಕಸಭೆನಲ್ಲೂ ಸಹ ನಮ್ಮ ಅಭ್ಯರ್ಥಿಗಳನ್ನ ಹಾಕ್ಸಿ ನಾವು ಪ್ರಬಲವಾದ ವಿರೋಧವನ್ನ ನಾವು ಕೊಡ್ತೀವಿ. ಮಂಡ್ಯದಲ್ಲಿ ಯಾರು ಕ್ಯಾಂಡಿಡೇಟ್ ಹಾಕ್ತಾ ಇದ್ದೀರಾ ಹಾಗಾದ್ರೆ? ಇಲ್ಲ, ಅದು ಇನ್ನೂ ಇಲ್ಲ. ಮಂಡ್ಯ ಕ್ಯಾಂಡಿಡೇಟ್ ಫೈನಲ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ರು. ಯಾರೇ ಕ್ಯಾಂಡಿಡೇಟ್ ಆದ್ರೂ ನಾವು ಸ್ಥಳೀಯರಿಗೆ ಅವಕಾಶ ಕೊಟ್ಟು ಮಾಡ್ತೇವೆ. ಎಲ್ಲೋ ಸಹ ಎರವಲ್ ತಂದು ಕೊಡುವಂತದ್ದು ಏನು ಬಹುಶಃ ನಮ್ಮ ಪಾರ್ಟಿನಲ್ಲಿ ಬಹಳ ಕಡಿಮೆ. ಎಲ್ಲೋ 1-2 ಇದ್ರಲ್ಲಿ ಆಗ್ಬೋದು. ಒಳೆ ನರಸೀಪುರದಿಂದ, ಹಾಸನದಿಂದ ಕರ್ಕೊಂಡ್ಬಂದು ನಿಲ್ಸುವಂತ ದೌರ್ಭಾಗ್ಯ ನಮ್ಮ ಪಾರ್ಟಿಗೆ ಏನು ಬಂದಿಲ್ಲ. ನಾವು ಸ್ಥಳೀಯರನ್ನ ಹುಡುಕಿ ಕ್ಯಾಂಡಿಡೇಟ್ ನ ಕೊಡುವಂತದ್ದು ನಮ್ಮ ಪಾರ್ಟಿನಲ್ಲಿ ಇದೆ ಮೇಡಮ್. ನಾವು ಫೇಸ್ ಮಾಡ್ತೀವಿ ಚುನಾವಣೆ. ಇನ್ನು ಶಿವಮೊಗ್ಗ ಹಾಗೆ ಬಳ್ಳಾರಿಯಲ್ಲಿ ಈಗ ರಾಘವೇಂದ್ರ ಹಾಗೇನೆ ಶ್ರೀರಾಮುಲು ಅವರೇ ಫೈನಲ್ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆಗಿದ್ಯಾ? ಇಲ್ಲ, ಅದಿನ್ನು ವರಿಷ್ಠ ಅನೌನ್ಸ್ ಮಾಡಿಲ್ಲ. ಅದೆಲ್ಲ ಪಾರ್ಲಿಮೆಂಟರಿ ಕಮಿಟಿನಲ್ಲಿ ಫೈನಲ್ ಆಗಿ ಇಲ್ಲಿ ರಾಜ್ಯ ಸಮಿತಿ ಏನು ರೆಕಮೆಂಡ್ ಮಾಡಿರುತ್ತೆ ಅಲ್ಲಿ ದೆಹಲಿನಲ್ಲಿ ಕೇಂದ್ರೀಯ ಸಂಸದೀಯ ಮಂಡಳಿ ನಮ್ಮ ಪಾರ್ಟಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಕೊನೆದಾಗ ಅಲ್ಲಿ ಘೋಷಣೆ ಮಾಡಿ. ಖಂಡಿತ. ಯಾಕೆಂದ್ರೆ ಈಗ ಲೋಕಸಭಾ ಬೈ ಎಲೆಕ್ಷನ್ ಜೊತೆಗೆ ಅಸೆಂಬ್ಲಿ ಬೈ ಎಲೆಕ್ಷನ್ 2 ಕೂಡ ಒಂದೇ ದಿನಾಂಕದಂದು ನಡೆಯುತ್ತೆ. ಬಟ್ ಈಗ ಮುಂದಿನ ಲೋಕಸಭಾ ಚುನಾವಣೆಗೆ ಈಗ ಬೈ ಎಲೆಕ್ಷನ್ ಏನ್ ನಡೆಯುತ್ತೆ, ಲೋಕಸಭಾ ಉಪಚುನಾವಣೆ, ಅದು ತುಂಬಾನೇ ಮುಖ್ಯ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಮುಂದೆ ಗೆಲುವಿನ ಲೆಕ್ಕಾಚಾರ ಹಾಕೋದಕ್ಕೆ ಅಂತ ಅನ್ಸುತ್ತಲ್ವಾ? ಅಲ್ಲ, ನಮ್ಗೆ ಮುಂದಿನ ಚುನಾವಣೆ ಮೇಲೆ ಕಣ್ಣಿಟ್ಕೊಂಡು ನಾವು ಫೇಸ್ ಮಾಡಲ್ಲ. ನಮ್ದು ಯಾವುದೇ ಸ್ಥಳೀಯ ಸಂಸ್ಥೆ ಆಗ್ಬೋದು, ಬೈ ಎಲೆಕ್ಷನ್ ಆಗ್ಬೋದು, ನಾವು ಅದನ್ನ ಒಂದು ಇದ್ರ ಎಲೆಕ್ಷನ್ ತರ ನಾವು ಮೇನ್ ಎಲೆಕ್ಷನ್ ರೀತಿನಲ್ಲಿ ನಾವು ಫೇಸ್ ಮಾಡ್ತೀವಿ. ನಾವು ಗೆದ್ದು ಬರ್ತೀವಿ ಮೇಡಮ್. ನಾವು ಯಾವುದೇ ಕಾರಣಕ್ಕೂ ಇದು ಉಪಚುನಾವಣೆ ಇರುವಂತ ನಾವು ಕ್ಯಾಂಡಿಡೇಟ್ ಆಗ್ತಿರುವಂತದ್ದು ಆ ತರದ ಪ್ರಶ್ನೆ ಏನು ಉದ್ಭವ ಆಗಲ್ಲ. ನಾವು ಕ್ಯಾಂಡಿಡೇಟ್ ಹಾಕ್ತಿವಿ. ಮತ್ತೆ ಈ ಸಲ ಶಿವಮೊಗ್ಗ ಮತ್ತೆ ಬಳ್ಳಾರಿ ನಮ್ದೇ ಕ್ಷೇತ್ರಗಳು, ಅದನ್ನ ಉಳಿಸ್ಕೊಳ್ತೀವಿ. ಮಂಡ್ಯ ಈ ಬಾರಿ ಈ ಸಲ ಒಂದು ಪ್ರಬಲವಾದ ಫೈಟ್ ಅನ್ನ ನಾವು ಕೊಡ್ತೀವಿ ಜನತಾದಳಕ್ಕೆ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಾರಾಯಣ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.
ಈಗಾಗಲೇ ಸಕಲ ತಯಾರಿಗಳನ್ನ ಈಗಾಗಲೇ ಮೂರೂ ಪಕ್ಷದವರು ಮಾಡಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಲೆಕ್ಕಾಚಾರ ಯಾವ ರೀತಿಯಾಗಿ ಇರುತ್ತೆ, ಗೆಲುವಿನ ವಿಶ್ವಾಸ ಇದೆ ಅನ್ನೋದ್ರ ಬಗ್ಗೆ ಬಿಜೆಪಿ ವಕ್ತಾರರಾಗಿರುವಂತಹ ಅಶ್ವತ್ಥ ನಾರಾಯಣ ಅವರು ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಲೋಕಸಭೆಯಲ್ಲಿ ತೆರವಾಗಿರುವಂತಹ 3 ಲೋಕಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತೆ. ನವೆಂಬರ್ 3ನೇ ತಾರೀಕಿನಂದು ಸಂಸದರಾಗಿದ್ದಂತಹ ಸಿಎಸ್ ಪುಟ್ಟರಾಜು ಮಂಡ್ಯದಿಂದ, ಇನ್ನು ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಿಂದ, ಹಾಗೆ ಶ್ರೀರಾಮುಲು ಬಳ್ಳಾರಿಯಿಂದ ವಿಧಾನಸಭೆಗೆ ಚುನಾವಣೆ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದರಿಂದ ಸಂಸತ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಹೀಗಾಗಿ ಆ 3 ಕ್ಷೇತ್ರಗಳ ಚುನಾವಣೆ ನವೆಂಬರ್ 3ನೇ ತಾರೀಕಿನಂದು ಆಗತ್ತೆ. ಇನ್ನು ಕಳೆದ ಮೇ ತಿಂಗಳಿನಲ್ಲಿ ನಡೆದಂತಹ ರಾಜ್ಯ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ರಾಮನಗರ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 2 ಕ್ಷೇತ್ರಗಳಲ್ಲಿ ವಿಜೇತರಾಗಿದ್ರು. ಆದರೆ ಒಂದು ಪಕ್ಷ ಬಿಟ್ಕೊಡ್ಬೇಕಾಗತ್ತೆ. ಅವರು ಚನ್ನಪಟ್ಟಣ ಆಯ್ಕೆ ಮಾಡಿಕೊಂಡು ರಾಮನಗರ ಕ್ಷೇತ್ರವನ್ನ ಬಿಟ್ಟಿದ್ರು. ಹೀಗಾಗಿ ರಾಮನಗರದ ಅಸೆಂಬ್ಲಿ ಬೈ ಎಲೆಕ್ಷನ್ ಕೂಡ ಈಗ ನವೆಂಬರ್ 3ನೇ ತಾರೀಕಿನಂದೇ ನಡೆಯುತ್ತೆ. ಇದರ ಜೊತೆಗೆ ತಮ್ಮ ಕ್ಷೇತ್ರಕ್ಕೆ ವಾಪಸ್ ಆಗ್ತಾ ಇರಬೇಕಾದ್ರೆ ಮಾಜಿ ಸಚಿವ ಹಾಗೂ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿದ್ದು ನ್ಯಾಮಗೌಡ ಅವರು ಅಪಘಾತದಲ್ಲಿ ನಿಧನರಾಗಿದ್ರು. ಹಾಗಾಗಿ ಆ ಕ್ಷೇತ್ರಕ್ಕೆ ಅಂದ್ರೆ ಜಮಖಂಡಿ ಕ್ಷೇತ್ರಕ್ಕೂ ಕೂಡ ನವೆಂಬರ್ 3ನೇ ತಾರೀಕಿನಂದೇ ಉಪಚುನಾವಣೆ ನಡೆಯುತ್ತೆ. The names are Shimoga, Parliament seat Shimoga, Bellary and Mandya, 3 parliamentary seats, and the assembly is Ramanagaram and Jamkhandi. The date of poll will be 3rd November, Ramanagaram and Jamkhandi assembly constituencies. 3rd of November. The names are Shimoga, Parliament seat Shimoga, Bellary and Mandya, 3 parliamentary seats, and the assembly is Ramanagaram and Jamkhandi. The date of poll will be 3rd November, Ramanagaram and Jamkhandi assembly constituencies. 3rd of November. The names are Shimoga. ಲೋಕಸಭಾ ಉಪಚುನಾವಣೆ ಹಾಗೆಯೇ ವಿಧಾನಸಭಾ ಉಪಚುನಾವಣೆ ಎರಡೂ ಕೂಡ ಒಂದೇ ದಿನಾಂಕ ಅಂದ್ರೆ ನವೆಂಬರ್ 3ನೇ ತಾರೀಕಿನಂದು ನಡೆಯುತ್ತೆ. ಮಂಡ್ಯ, ಶಿವಮೊಗ್ಗ ಹಾಗೆಯೇ ಬಳ್ಳಾರಿ ಲೋಕಸಭಾ ಉಪಚುನಾವಣೆ, ಹಾಗೆಯೇ ರಾಮನಗರ, ಜಮಖಂಡಿಯ ವಿಧಾನಸಭಾ ಉಪಚುನಾವಣೆ ಎರಡೂ ಕೂಡ ಒಂದೇ ದಿನಾಂಕದಂದು ನಡೆಯುತ್ತೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಹೇಳಿದ್ದಾರೆ. ನೀತಿ ಸಂಹಿತೆ ಇಂದಿನಿಂದಲೇ ಜಾರಿಯಾಗಿದೆ. ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಚುನಾವಣೆಯನ್ನ ಫೇಸ್ ಮಾಡೋದಕ್ಕೆ ಸಕಲ ತಯಾರಿಗಳನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಪ್ರಬಲ ಅಭ್ಯರ್ಥಿಯನ್ನ ನಿಲ್ಲಿಸೋದ್ರ ಮುಖಾಂತರವಾಗಿ ಒಂದು ಟಫ್ ಫೈಟ್ ಕೊಡೋದಕ್ಕೂ ಕೂಡ ಎಲ್ಲ ಲೆಕ್ಕಾಚಾರಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜಕೀಯ ಚಟುವಟಿಕೆಗಳು ಈಗಾಗಲೇ ಗರಿಗೆದರುತ್ತಾ ಇದೆ.